ಎಸ್ ಧನುಷ್ ಅವ್ರಿಗೆ ಮನೆಯವ್ರ ಕಡೆಯಿಂದ ಲೆಟರ್ ಬಂದಾಗ ನೀವು ಅವರ ಲೆಟರನ್ನು ಕೇಳಿರೋದಿಲ್ಲ. ಆದರೂ ಕೂಡ ಧನುಷ್ ಅವರು ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವರ ಲೆಟರನ್ನು ದಾನ ಮಾಡಿ ನಿಮಗೆ ನಿಮ್ಮ ಮನೆಯಿಂದ ಬಂದಿರುವಂತಹ ಲೆಟರನ್ನು ಕೊಡ್ತಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತು. ಬಿಕಾಸ್ ಯಾಕಂತಂದರೆ ನೀವು ಯಾರ ಜೊತೆನೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಾನು ಕೇಳಿರಲ್ಲ ಧನುಗೆ, ಆದರೂ ಕೂಡ ಕೊಡ್ತಾರೆ. ನಾಳೆ ದಿನ ಏನಾದ್ರು ಕೇಳಿದ್ರೆ ನಾನು ಕೊಟ್ಟೆ, ನಾನು ನನ್ನ ಫ್ಯಾಮಿಲಿನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಅಭಿಗೋಸ್ಕರ ಕೊಟ್ಟೆ ಅಂತ ಹೇಳ್ಬಿಟ್ಟು ಸ್ಪಂದನ ಹತ್ರನೂ ಯಾರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದು ಕೂಡ ಅಭಿಷೇಕ್ ಅವರಿಗೆ ಹೇಳ್ತೀನಿ ಏನಾಯ್ತು ಅಂತಂದ್ರೆ, ಒಂದು ಸಿಚುವೇಶನ್ ಏನಾಗುತ್ತೆ, ಅಲ್ಲಿ ಬಂದ್ಬಿಟ್ಟು ನನಗೆ ಹೇಳ್ತಾರೆ ನೀವು ಧನುಷ್ ಶಾಡೋಲಿದ್ದೀರಾ, ಯಾರೋ ಬಂದು ಹೇಳ್ತಾರೆ ಈ ವಿಷಯ 2-3 ಸಲ ಕೇಳಿದಾಗ ಏನಾಗುತ್ತೆ, ಅವಾಗ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಎಷ್ಟೇ ಫ್ರೆಂಡ್ ಆಗಿದ್ರು ಕೂಡ ಓ ಮೇ ಬಿ ಎಲ್ಲೇ ಒಂದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಹೋಗ್ತದಾನೆ. ಬಿಕಾಸ್ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಕಾಂಪಿಟೇಷನ್ ಅಲ್ವಾ, ಪ್ರತಿಯೊಬ್ಬರು ಕಾಂಪಿಟೇಷನ್ ಅಲ್ಲ. ಫ್ರೆಂಡ್ಶಿಪ್ ಮಾಡಕ್ಕೆ ಬಂದಿಲ್ಲ, ಅದು ಎಲ್ರಿಗೂ ಗೊತ್ತು. ಈ ಥರ ಒಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿಲ್ಲ. ಅದು ಬಂದಾಗ ಏನಾಗುತ್ತೆ ಅಂದರೆ, ಓ ಮೇ ಬಿ ಈ ವಿಷಯದಲ್ಲಿ ಆ ಥರ ಅನಿಸ್ತಾ ಇವ್ರಿಗೆ, ಆ ವಿಷಯದಲ್ಲಿ ಆ ಥರ, ಪ್ರತಿಯೊಂದು ವಿಷಯನೂ ನೀವು ಡೈಸೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾವ ವಿಷಯದಲ್ಲಿ ಈ ಥರ ಅನ್ನಿಸ್ತಾ ಅವ್ರಿಗೆ, ಅದನ್ನ ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ನಾವು. ಆ ಲೆಟರ್ನ ವಿಷಯ ಬರುತ್ತೆ, ಲೆಟರ್ನ ವಿಷಯ ಬಂದಾಗ ಆ ವಾರದಲ್ಲಿ ಧನುಷ್ ಮಾಡಿದ್ದು ನನ್ನ ಜೊತೆ, ನಾನು ಅವರು ಡೈರೆಕ್ಟ್ ಆಗಿದ್ದಲ್ಲಿ ಆ ಲೆಟರ್ ವಿಷಯದಲ್ಲಿ, ಅವಾಗ ಅವ್ನು ತಗೊಂಡಾಗ ಮೇ ಬಿ ಅಲ್ಲಿ ಅವ್ನ ವ್ಯಕ್ತಿತ್ವ ಏನಾದ್ರು ಬೆಟರ್ ಆಯ್ತಾ, ನನಗೆ ಬಿಟ್ಕೊಟ್ಟು ಅವ್ನು ಬೇಕಂತ ಬಿಟ್ಕೊಟ್ನಾ, ಅದಿನ್ನೂ ಮೇ ಬಿ ಒಂದು ಸ್ಟ್ರಾಟಜಿ ಆಗಿತ್ತಾ, ಬಿಟ್ಕೊಟ್ಟಿದ್ದಿಂದ ಅವ್ನ ವ್ಯಕ್ತಿತ್ವ ಬೆಟರ್ ಆಯಿತು ಅಂತಾನೆ ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ಅನ್ನೋದೆಲ್ಲ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕಾಂಪಿಟೇಷನ್ ನೋಡಿ ಯಾರೋ ಒಬ್ಬರು ಶಾಡೋ ಅಂತ ಹೇಳಿದಾಗ ಯು ಹ್ಯಾವ್ ಟು ಲುಕ್ ಎಟ್ ಎವ್ರಿಥಿಂಗ್. ಪ್ರತಿ ಒಂದು ನಮ್ಮಿಬ್ಬರ ಮಧ್ಯೆ ಏನೇ ನಡೆದು ಎಲ್ಲ ನೋಡ್ದಿರ್ತೀವಿ. ಬಟ್ ಅವಾಗ ನನಗೆ ಎಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತಂದರೆ, ನಾನು ಆ ಸಿಚುವೇಶನ್ ಇದ್ದರೆ ನಾನೇನು ಮಾಡ್ತಿದ್ದೆ, ನಾನು ಅವ್ನು ಮಾಡ್ತಿದ್ದೆ. ಯಾಕೆ ಅವನು ನನಗೆ ಕ್ಲೋಸ್ ಆಗಿ ನೋಡಿದ್ದೀನಿ, ಅವ್ನಿಗೆ ಎಷ್ಟು ಇಂಪಾರ್ಟೆಂಟ್ ಲೆಟರ್ ಅಂತ ಅವ್ನಿಗೆ ಗೊತ್ತು, ಇವಾಗ ನನಗೆ ಎಷ್ಟು ಇಂಪಾರ್ಟೆಂಟ್ ಲೆಟರ್ ಅಂತ ಅವನಿಗೂ ಗೊತ್ತಿತ್ತು, ಅದಕ್ಕೆ ಬಿಟ್ಕೊಟ್ಟ. ಅದು ನನಗೆ ಅರ್ಥ ಆಗಿದ್ದು ಆಮೇಲೆ. ಇವರು ಯಾರೋ 3ನೇವ್ರು ಬಂದು ಹೇಳೋದ್ರಿಂದ ನನ್ನ ತಲೆ ಚೇಂಜ್ ಆಯ್ತಲ್ಲ ನನಗೆ. ಇನ್ಫ್ಯಾಕ್ಟ್ ಅದಾದ್ಮೇಲೆ ಹೋಗೋ ಅವನ ಹತ್ರ ಸಾರಿ ಕೇಳಿದೆ ನಾನು ಐ ಆಮ್ ಸಾರಿ. ಅವ್ನು ಏನಕ್ಕೆ ಅಂತ ಕೇಳ್ದೆ, ಅದೆಲ್ಲ ಕೇಳ್ಬೇಡ, ನಾನು ಏನೋ ತಪ್ಪು ಮಾಡಿದೆ, ಐ ಆಮ್ ರಿಲಿ ಸಾರಿ ಅಂತ ಹೇಳಿದೆ ಅವ್ನಿಗೆ. ಯಾಕೆ ಇದು ನನ್ನ ಕಾನ್ಷಿಯಸ್ಸಿಗೆ ನಾನೇ ಹೇಳ್ಕೊಂಡಿದ್ದೆ. ಯಾಕಂದರೆ ಎಲ್ಲೂ ನನ್ನ ಫ್ರೆಂಡ್ಶಿಪ್ನ ಡೌಟ್ ಮಾಡ್ಬಿಟ್ನಲ್ಲ, ಯಾರೋ ಒಬ್ರು ಮಾತು ಕೇಳ್ಕೊಂಡು ಇದು ಮಾಡಬಾರ್ದಾಗಿತ್ತು ನಾನು ಅಂತ ನಾನು ಹೋಗಿ ಸಾರಿ ಕೇಳ್ತೀನಿ. ಅದಾದಮೇಲೆ ಯಾವತ್ತು ಆಮೇಲೆ ಫ್ರೆಂಡ್ ಯಾರೇ ಆಗಲಿ ಸರ್, ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಡೌಟ್ ಬಂದಾಗ ಮಿಸ್ಟೇಕ್ ಮಾಡೇ ಮಾಡ್ತೀವಿ ನಾವು. ಆಮೇಲೆ ಮನೇಲಿ ಅಷ್ಟು ಜನ ಇರ್ತಾರೆ, ನಾವೆಲ್ಲರೂ ಒಳ್ಳೆಯವ್ರು ಅಂತಲೇ ಅಂದ್ಕೊಂಡಿರೋದಲ್ಲಿ. ಇನ್ನೊಬ್ರು ಯಾರೋ ಒಳ್ಳೆಯವ್ರು ಅಂದ್ಕೊಂಡವ್ರು ಬಂದು ಹಿಂಗೆ ಹೇಳಿದಾಗ ಓ ಮೇ ಬಿ ಹೌದಾ, ಅಂದರೆ ನನ್ನ ಗೇಮ್ಗೆ ಅಫೆಕ್ಟ್ ಆಗ್ತಿದ್ಯಾ, ಅವ್ರು ಏನೋ ನನ್ನ ಮೇಲೆ ಕನ್ಸರ್ನಿಂದನೇ ಹೇಳ್ತಿದ್ದಾರಾ ಅಂತನೋ ಸಿಚುವೇಶನ್ ಬರುತ್ತೆ. ಯೋಚನೆ ಮಾಡಬೇಕಾಗತ್ತೆ. ಇವಾಗ ನಾವೇ ಒಬ್ರು ಒಟ್ಟಿಗೆ ಇದ್ದಾಗ ನಾವು ಹೇಳ್ತೀವಿ ಅನ್ಕೊಳ್ಳಿ, ಇಬ್ಬರ ಜೊತೆ ಇರಬೇಡ, ಯಾವಾಗಲೂ ಅವ್ರ ಜೊತೆನೇ ಇದೆಯಾ ಅಂತ ಅನ್ಸುತ್ತೆ, ನೀನು ಸ್ವಲ್ಪ ಬೇರೆಯವ್ರ ಜೊತೆ ಬರಿ ಅಂತಂದಾಗ ಎಲ್ಲ ಹತ್ರ ಅನಿಸ್ತಾ ಇದೆ ಇವ್ರಿಗೆ. ಅವಾಗ ನಾವೇನು ಮಾಡ್ತೀವಿ, ಅವ್ರ ಜೊತೆ ಎಷ್ಟೇ ಕಂಫರ್ಟಬಲ್ ಇರೋ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಒಪಿನಿಯನ್ಸ್ ಬರೋದೇ ಅಲ್ಲಿ, ಹೊರಗಡೆಯಿಂದ ಒಪಿನಿಯನ್ಸ್ ಬರಲ್ಲ. ನಾವು ಏನು ಹೇಳ್ತೀವಿ ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ನಾನು ಎಲ್ಲೋ ತಪ್ಪು ಮಾಡಿದೆ ಅಂತ ಅನಿಸ್ತು ನನಗೆ. ಅವ್ನು ಡೌಟ್ ಪಡಬಾರ್ದಾಗಿತ್ತು, ತಪ್ಪು ಪಟ್ಟೆ ನಾನು. ಯಾಕಂದರೆ ಬೇರೆ ಯಾರಿಂದನೂ ಒಂದು ಒಪಿನಿಯನ್ ಫಾರ್ಮ್ ಆಗಿದ್ದದು. ಬಟ್ ಅದಾಗಿದ ತಕ್ಷಣ ಸಾರಿ ಹೇಳ್ತೀನಿ. ಅವ್ನು ಯಾಕೆ ಅಂತ ಕೇಳಿದಾಗ ಬಿಟ್ಬಿಡು, ನಾನು ಮಾಡಿದ್ದೇನು, ನನಗೆ ಸರಿ ಅನಿಸಿಲ್ಲ, ಸಾರಿ ಅಂತ ಆದಮೇಲೆ. ಅದಾದಮೇಲೆ ಯಾವತ್ತೂ ನಾನು ಅವ್ನು ಬಿಟ್ಕೊಟ್ಟಿಲ್ಲ, ಅವ್ನು ನನ್ನ ಬಿಟ್ಕೊಟ್ಟಿಲ್ಲ. ವಿ ಹ್ಯಾವ್ ಬಿನ್ ಗ್ರೇಟ್ ಫ್ರೆಂಡ್ಸ್. ಆಮೇಲೆ ಯಾವುದೇ ಸಿಚುವೇಶನ್ಲಾಗಲಿ ಅವನ ಒಪಿನಿಯನ್ ಅವನದಾಗಿತ್ತು, ನನ್ನ ಒಪಿನಿಯನ್ ನಂದಾಗಿತ್ತು. ಆಮೇಲೆ ಟಾಸ್ಕ್ ಅಂತ ಬಂದರೆ ಇಬ್ಬರು ಕಾಯ್ತಾ ಇದ್ವಿ ಒಂದು ಒಟ್ಟಿಗೆ ಆಡೋಕ್ಕೆ. ಗೊತ್ತಿದ್ದು ನಮಗೆ ಯಾರನ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಆಪೋಸಿಟ್ ಆಗಿ ಬಂದಾಗ ಕೂಡ ತುಂಬ ಹೆಲ್ತಿ ಕಾಂಪಿಟೇಷನ್ ಇರ್ತಾ ಇತ್ತು. ಆಮೇಲೆ ಇನ್ನೊಂದು ಕ್ಯಾಪ್ಟನ್ಸಿ ಟಾಸ್ಕ್, ಮ್ಯಾನೇಜರ್ ಆದಮೇಲೆ ಅದು ಜೋಡಿಸೋದಿರುತ್ತೆ. ಅವ್ನು ಫಸ್ಟ್ ಬರುತ್ತೆ, ಬಟ್ ಆದರೂ ಅವನಷ್ಟು ಜೋಡಿಸಿರ್ತಾನೆ, 5ನೇ ಬೀಳ್ತಾ ಇರುತ್ತೆ. ನಂದು ಒಂದು ಆಲ್ಮೋಸ್ಟ್ ನಾನಿಲ್ಲ ಗೆಲ್ಬೇಕು, ಇಲ್ಲ ಅವ್ನು ಗೆಲ್ಬೇಕಾಗ್ಬಿಡುತ್ತೆ. ಅದೊಂಥರ ಆ ಕಾಂಪಿಟೇಷನ್ ಇದೆಲ್ಲ, ದಟ್ ಇಸ್ ವೆರಿ ನೈಸ್. ಅದು ತುಂಬ ಚೆನ್ನಾಗಿರುತ್ತೆ, ಅದು ಹೆಲ್ದಿ ಕಾಂಪಿಟೇಷನ್. ಬಟ್ ಅವನದಾಗಿದ ತಕ್ಷಣ ಮೋಸ್ಟ್ ಹ್ಯಾಪಿ ಪಡೋದು ನಾನು. ನನಗಾದಷ್ಟೇ ಖುಷಿ ಆಗುತ್ತೆ, ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಕ್ಯಾಪ್ಟನ್ ಆದಷ್ಟೇ ಖುಷಿ ಆಗುತ್ತೆ. ಐ ಫೆಲ್ಟ್ ಅದು ಫೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ಆಲ್ ಜೆನ್ಯೂನ್ ಫೀಲಿಂಗ್ಸ್ ಫ್ರಮ್ ಇನ್ಸೈಡ್. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬಟ್ ಹೊರಗಡೆ ಯಾವ ರೀತಿ ಪೋರ್ಟ್ರೆ ಆಯಿತು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಅಭಿಷೇಕ್ ಅವ್ರಿಗೆ ಗೊತ್ತಿಲ್ಲ, ಧನು ಪಾಪ ಅಷ್ಟೊಂದು ನಿಯತ ಕೊಟ್ಟರು, ಆ ನಿಯತನ್ನು ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬಂತು. ಅದನ್ನು ಕ್ಲಾರಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಹೊರಗಡೆ ಇದ್ದವ್ರಿಗೆ ಒಳಗಡೆ ಏನಾಗ್ತಿದೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿರೋರಿಗೆ 100 ಪರ್ಸ್ಪೆಕ್ಟಿವ್ಸ್ ಕಾಣುತ್ತೆ, 100 ವೇಸ್ ಆಫ್ ನೋಡ್ತಾರೆ. ಅಲ್ಲಿರೋರಿಗೆ ನಮ್ಗೆ ಏನೂ ಕಾಣಿಸಲ್ಲ, ನಮ್ಗೆ ಕಾಣಿಸೋದು ಬರೀ ಒಂದು. ಆಮೇಲೆ ಪ್ರತಿಯೊಬ್ಬರು ಒಪಿನಿಯನ್ಸು ನಾವು ತುಂಬ ಸೀರಿಯಸ್ ಆಗಿ ತಗೋತೀವಿ. ಇವಾಗ ಯಾರೋ ಬಂದ್ಬಿಟ್ಟು ಇವಾಗ ನೀನು ಚೆನ್ನಾಗಿ ಕಾಣ್ತಲ್ಲ ಕಣೋ ಅಂತಂದಾಗ, ಓ ಹೌದಾ ಇವ್ರಿಗೆ ಹೆಂಗೆ ಅನ್ನಿಸ್ತಾ ಇದೆಯಾ, ಹಂಗಂದ್ರೆ ಕ್ಯಾಮ್ರಾಗೆಲ್ಲ ಹೆಂಗೆ ಕಾಣಿಸಿರ್ಬೇಡ, ಫಸ್ಟ್ ಹೋಗಿ ಶರ್ಟ್ ಚೇಂಜ್ ಮಾಡಿಬಿಡ್ತೀನಿ ಆಯಿತಾ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ನೀನು ಒಬ್ಬರ ಜೊತೆ ಇದ್ದಾಗ ಅವ್ರ ಬಗ್ಗೆ ನಾವು ಹೇಳಿದಾಗ ಓವರ್ ಥಿಂಕ್ ಮಾಡೋದು ತುಂಬ ಸ್ಟಾರ್ಟ್ ಮಾಡ್ತೀವಿ ನಾವು. ಇಲ್ಲಿದ್ದಾಗ ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ಹಂಗೆ ಅನ್ನಿಸ್ತಾ ಇದೆಯಾ ಓಕೆ ಡಸಂಟ್ ಮ್ಯಾಟರ್ ಬಿಡು ಅಂತ. ಅಲ್ಲಿದ್ದಾಗ ಹೆಂಗೆ ಅನ್ಸಂದ್ರೆ ಅಷ್ಟು ಜನ ನೋಡ್ತಿರ್ತಾರೆ, ಯಾವಾಗಲೂ ಅದೊಂದು ತಲೆಯಲ್ಲಿರುತ್ತೆ, ಯಾವಾಗಲೂ ಜನ ನಮ್ಮನ್ನ ನೋಡ್ತಿರ್ತಾರೆ. ಬೆಸ್ಟ್ ಬಿಹೇವಿಯರಲ್ಲಿ ಇರಬೇಕು, ಚೆನ್ನಾಗಿ ಕಾಣಬೇಕು, ಯು ಟು ಡೂ ಬೆಸ್ಟ್, ಬಿ ಬೆಸ್ಟ್ ಅಂತೆಲ್ಲ. ಸೊ ಆ ಪಾಯಿಂಟಲ್ಲಿ ಯಾರು ಬಂದು ಸುಮ್ಮನೆ ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಒಬ್ಬರು ಯಾರು ಹೇಳ್ತಾರೆ ಅಂದಾಗ ಓ ಮೇ ಬಿ ಐ ಶುಡ್ ಥಿಂಕ್ ಅಬೌಟ್ ಇಟ್.
ಯೋಚನೆ ಮಾಡಿದೆ, ಐ ಡಿಡ್ ಅ ಮಿಸ್ಟೇಕ್, ಐ ಆಸ್ಟ್ ಸಾರಿ, ಮೂವ್ಡ್ ಆನ್ ಅಷ್ಟೇ. ನಾನೇನು ಜನಕ್ಕೇನು ಎಕ್ಸ್ಪ್ಲನೇಷನ್ ಕೊಡಲಿ. ಎಸ್, ಅಶ್ವಿನಿ ಗೌಡ ಅವರು ಟ್ರಿಗರ್ ಆಗ್ತಿರೋದ್ರಿಂದಾನೇ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಿದ್ದಾರೆ ಅಂತ ಒಂದು ಥಾಟ್ ಇದೆ. ಇದು ನಿಜಾನ ಸುಳ್ಳ? ನೋ ವೇ, ಗಿಲ್ಲಿ ಈಸ್ ವೆರಿ ಟ್ಯಾಲೆಂಟೆಡ್. ಐ ಡೋಂಟ್ ಥಿಂಕ್ ಟ್ರಿಗರ್ ಅದು ಇದೆಲ್ಲ ಏನಿಲ್ಲ. ಐ ಜಸ್ಟ್ ಫೀಲ್ ಲೈಕ್ ಅವನದೇನು ಗೊತ್ತಾ, ಅವನಿಗೆ ಟಕ್ಕರ್ ಕೊಡಕ್ಕೆ ಇದ್ರೆ ಚೆನ್ನಾಗಿರ್ತೈತಿ. ಯಾರಿಗೇ ಆಗಲಿ, ನೀನು ಒಂದು ಸ್ಪಾಂಟೇನಿಯಸ್ ಆಗಿ ಏನೋ ಅಂತ ಅಂದರೆ ಆ ಕಡೆಯಿಂದ ನೀವು ಬಂದಾಗ ಮಜಾ ಇರುತ್ತೆ. ಇವಾಗ ಕಾಂಪಿಟೇಷನ್ ಬಂದಾಗ, ಇವಾಗ ನಂದು ಎಕ್ಸಾಂಪಲ್ ತೊಗೊಂಡಾಗ ನಾನು ಜೋಡಿಸ್ದೆ ಅನ್ಕೊಳ್ಳಿ, ಅವನಿನ್ನು ಒಂದರಲ್ಲೇ ಇದ್ದಾಗ ಏನು ಮಜಾ ಇರುತ್ತೆ, ಅವನು 5 ನಾನು 5 ಬಿದ್ದು ಮತ್ತೆ ಜೋಡಿಸಿ, ಆವಾಗ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಷ್ಟೇ. ಅದರಿಂದ ಐ ಡೋಂಟ್ ಥಿಂಕ್ ಗಿಲ್ಲಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೀನಿ. ಎಸ್, ಎಲ್ಲೋ ಒಂದು ಕಡೆ ಅತಿಯಾದ ಗಿಲ್ಲಿ ಕಾಮಿಡಿ ಅವ್ರಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥದ್ದು ಫಾರ್ಮ್ ಆಗ್ತದೆ. ಬಿಕಾಸ್ ಯಾಕೆ ಅಂತಂದರೆ ಅತಿಯಾದರೆ ಅಮೃತನೂ ಕೂಡ ವಿಷಯ ಆಗುತ್ತೆ ಅನ್ನುವಂಥದ್ದು. ಲಾಸ್ಟ್ ಟೈಮು ಮಾಜಿ ಸ್ಪರ್ಧಿಗಳು ಬರ್ತಾರೆ, ಊಟದ ವಿಚಾರ ಅಂತ ಬರುತ್ತೆ, ಮತ್ತು ಮಂಜಣ್ಣನ ಮದುವೆ ಅನ್ನೋವಂಥ ವಿಚಾರ ಬರುತ್ತೆ. ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡಲ್ಲಿ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ನಾವು ಬೆಳಿಬೇಕಂದ್ರೂ ನಾಲ್ಗೆಯಿಂದನೇ, ಬೀಳ್ಬೇಕಂದ್ರೂ ನಾಲ್ಗೆಯಿಂದನೇ ಅಂತ ಹೇಳ್ಬಿಟ್ಟು. ಆ ಒಂದು ಸಂದರ್ಭ ನಿಮಗೂ ಕೂಡ ಎದುರಾಗಿರುತ್ತೆ. ಬಿಕಾಸ್ ಅವರು ಕಾಮಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಂಟರ್ಟೈನ್ ಮಾಡುವಂತಹ ಬರದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಮಾತುಗಳನ್ನು ನೀವು ನಿಂದಿತರಾಗ್ತೀರಾ. ಸೊ ನಿಜ ಅನ್ಸುತ್ತಾ ಅತಿಯಾದ ಕಾಮಿಡಿನೇ ಗಿಲ್ಲಿಗೆ ಮುಳ್ಳಾಗುತ್ತಾ? ಇದಕ್ಕೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಅತಿಯಾದ ಕಾಮಿಡಿಗಿನ್ನ ಒಂದು ತೀರ ಪರ್ಸ್ನಲ್ಗೆ ಹೋಗ್ತಾರೆ ಅನ್ನುವಂಥ ವಿಚಾರ. ದಟ್ ಈಸ್ ಟ್ರೂ. ಅದೇ ಹೇಳೋದು, ಒಂದೇ ಒಂದು ಕರೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅವ್ನು ತುಂಬ ಪರ್ಸ್ನಲ್ ಹೋಗೋ ಬದಲು ಅವ್ನಿಗಿರೋ ಟ್ಯಾಲೆಂಟ್ನ, ಕಾಮಿಡಿ ಟ್ಯಾಲೆಂಟ್ನ ಅವ್ನು ತುಂಬ ಸ್ಪೋರ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಅವ್ನು ನೆಗೆಟಿವ್ಸೇ ಇಲ್ಲ. ಇವಾಗ ನೀವು ಹೇಳ್ದಂಗೆ ಪರ್ಸ್ನಲ್ ಅಂತ ಒಂದು ಬಿಟ್ಟರೆ ಶೀ ಈಸ್ ಅನ್ ಆಬ್ಸಲ್ಯೂಟ್ ಟ್ಯಾಲೆಂಟ್. ಅವ್ನು ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡೋದಾಗಲಿ, ಕ್ವಿಕ್ ಆಗಿ ಡಿಸಿಷನ್ಸ್ ಮಾಡೋದಾಗಲಿ, ಪಂಚ್ ಲೈನ್ಸ್ ಹೆಂಗೆ ಬರೋದು ಗೊತ್ತಾ ಅವನಿಗೆ, ಈ ಥರ ಪಂಚ್ ಲೈನ್ಸ್ ಮಾಡ್ತಾನೆ ಅವನು. ಎಷ್ಟು ಸಲ ಸುದೀಪ್ ಸರ್ನ ನಗ್ಸಿದಾನೆ ಗೊತ್ತಾ, ಇಟ್ಸ್ ಆಲ್ ಬಿಕಾಸ್ ಆಫ್ ಸ್ಪಾಂಟೇನಿಯಸ್ ಪಂಚ್ ಲೈನ್ಸ್. ಸೊ ಐ ಫೀಲ್ ಈಸ್ ವೆರಿ ಟ್ಯಾಲೆಂಟೆಡ್. ಎಲ್ಲೋ ಒಂದು ಕಡೆ ಅದೇ, ಒಬ್ಬರನ್ನ ತುಂಬ ಪರ್ಸ್ನಲಿ ಮಾಡೋದು ನಿಲ್ಸಿದ್ರೆ ಐ ಫೀಲ್ ಇನ್ನೂ ಪಾಸಿಟಿವ್ ಆಗ್ಬೋದು ಅವನಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.